ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ ಭಾವನೆ ಏನಿದೆ ಅಂಡ್ ನಿಮ್ ಪರ್ಸನ್ ಭಾವನೆ ಏನಿದೆ ನಿಮ್ ಮೇಲೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅನ್ನೆಸೆಸರಿ ನಿಮ್ಮನ್ನ ನೀವು ಈ ವಿಡಿಯೋಗಾಗ್ಲಿ ಈ ಸಿಚುವೇಶನ್ಸ್ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಏನಿದೆ ಅಂಡ್ ಅವರ ಪರ್ಸನ್ ಫೀಲಿಂಗ್ಸ್ ಏನಿದೆ ಒಬ್ರ ಮೇಲೆ ಒಬ್ರಿಗೆ ಅಂತ ತಿಳಿಸ್ಕೊಡಿ. ಇದು ನಿಮ್ ಫೀಲಿಂಗ್ಸ್. ಇದು ನಿಮ್ ಪರ್ಸನ್. ಓಕೆ ಗೈಸ್, ಇಲ್ಲಿ ನಿಮ್ ಫೀಲಿಂಗ್ಸ್ಗೆ ಬರೋದಾದ್ರೆ ನೀವು ತುಂಬಾನೇ ವೆಯ್ಟ್ ಮಾಡಿದೀರಾ. ನೀವು ಈ ವ್ಯಕ್ತಿಗೋಸ್ಕರ ತುಂಬಾನೇ ವೆಯ್ಟ್ ಮಾಡಿದೀರಾ. ಇದು ಮೇ ಬಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನೀವು ಮದ್ವೆ ಆಗಿದ್ರು ನೀವು ದೂರಾನೇ ಇದ್ರಿ ಅಂತ ಕಾಣ್ತಿದೆ ಇಲ್ಲಿ. ಆಲ್ಸ್ ನೀವು ಮದ್ವೆ ಆಗ್ಬೇಕಿತ್ತು, ಬಟ್ ಈ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲೇ ಇದ್ರಿ. ತುಂಬಾನೇ ವೆಯ್ಟ್ ಮಾಡಿದೀರಾ ಈ ವ್ಯಕ್ತಿಗೆ ಅಂತಂದ್ರೆ ಆ ಪರ್ಸನ್ ಕಡೆಯಿಂದ ಒಂದ್ ಮೆಸೇಜ್ ಬರೋದು, ಒಂದ್ ಗುಡ್ ಮಾರ್ನಿಂಗ್ ಮೆಸೇಜ್ ಆಗಿರ್ಬೋದು, ಗುಡ್ ನೈಟ್ ಮೆಸೇಜ್ ಆಗಿರ್ಬೋದು. ನೀವ್ ಇದ್ರಲ್ಲೇ ತುಂಬಾ ಕಾಲ ಒಂಥರ ಹೆಂಗೆ ಅಂತಂದ್ರೆ ಇದ್ರಲ್ಲೇ ನೀವು ಇದ್ಬಿಟ್ಟಿದ್ದೀರಾ. ಅವ್ರ ಕಡೆಯಿಂದ ಅಷ್ಟು ಬಂದ್ರೆ ಸಾಕು, ನಿಮ್ ದಿನ ನಡೀತಿತ್ತು. ಓಕೆನಾ? ಬಟ್ ಸ್ಟಿಲ್ ನಿಮ್ಗೆ ಡಿಪ್ರೆಷನ್ ಫೀಲ್ ಆಗ್ತಿತ್ತು. ಈ ವ್ಯಕ್ತಿ ನನ್ಗೆ ಟೈಮ್ ಅನ್ನೋದು ಕೊಡ್ತಿಲ್ಲ ನನ್ಗೆ ಅನ್ನೋ ಯೋಚನೆ ನಿಮ್ಮನ್ನ ತುಂಬಾನೇ ಕಾಡ್ತಿತ್ತು. ಒಂದ್ ವೇಳೆ ಯಾವತ್ತಾದ್ರೂ ಆ ನಿಮ್ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ತುಂಬಾ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ತಿದ್ರಿ, ತುಂಬಾ ಕ್ವಶನ್ಸ್ ಮಾಡ್ತಿದ್ರಿ. ಆಕ್ಚುಲ್ ಆಗಿ ಅವ್ರು ಏನ್ ಮಾಡ್ತಿರ್ಲಿಲ್ಲ, ನೀವು ಅದನ್ನೇ ಕ್ವಶನ್ಸ್ ಮಾಡ್ತಿದ್ರಿ. ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡೋಣ ಅನ್ನೋದು ನೀವು ಮಾಡ್ತಿರ್ಲಿಲ್ಲ. ಅದು ಒಂದು ತಪ್ಪಿಟ್ರೆ ಬೇರೆ ಏನೂ ಇಲ್ಲ. ಆರ್ಎಲ್ಸ್ ನೀವು ತುಂಬಾನೇ ವೇಟ್ ಮಾಡ್ತಿದ್ರಿ, ಇವತ್ತು ಈ ಪರ್ಸನ್ ಕಾಲ್ ಮಾಡ್ತಾರ ಇಲ್ವಾ, ಅಥವಾ ನಾಳೆ ಮಾಡ್ತಾರ ಇಲ್ವಾ, ನಾಡಿದ್ ಮಾಡ್ತಾರ ಇಲ್ವಾ. ಇದೇ ರೀತಿಲೇ ನಿಮ್ ಎನರ್ಜಿನ ತುಂಬಾನೇ ವೇಸ್ಟ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ಅಂಡ್ ಫೈನಲ್ ಆಗಿ ನೀವು ಈ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗುತ್ತೆ, ನಾವು ಒಂದಾಗ್ತೀವಿ, ನಮ್ ಸೆಲೆಬ್ರೇಷನ್ಸ್ ನಡೆಯುತ್ತೆ, ಮದ್ವೆ ಆಗುತ್ತೆ, ರಿಯೂನಿಯನ್ ಅನ್ನೋ ರೀತಿಲಿ ಜೊತೆಲಿ ಇರ್ತೀವಿ, ಒಂದ್ ಕಡೆ ಒಂದ್ ಫ್ಯಾಮಿಲಿ ಆಗುತ್ತೆ ಅನ್ನೋ ರೀತಿಲೆಲ್ಲ ತುಂಬಾನೇ ಕನ್ಸುಗಳು ಕಟ್ಟಿದ್ರಿ. ಬಟ್ ಒನ್ ಸರ್ಟನ್ ಟೈಮ್ಗೆ ನೀವೇ ಈ ರಿಲೇಶನ್ಶಿಪ್ ನ ಎಂಡ್ ಮಾಡಿದ್ರಿ. ಅಂಡ್ ನೆಕ್ಸ್ಟ್ ಎಂಡ್ ಮಾಡಿದಾಗಿಂದ ನೀವು ನಿಮ್ಗೆ ಅಂತ ನೀವು ಬೌಂಡ್ರೀಸ್ ನ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೀವು ಈ ವ್ಯಕ್ತಿಗೋಸ್ಕರ ವೇಟ್ ಮಾಡೋ ಟೈಮಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವ್ದೇ ರೆಸ್ಪಾನ್ಸ್ ಇರ್ತಿರ್ಲಿಲ್ಲ. ಅವ್ರು ಮೂರೊತ್ತು ಬಿಸಿ 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 ಅಂತಾನೆ ತೋರಿಸ್ತಿದ್ರು. ಅವರಿಗೆ ಆಪ್ಷನ್ಸ್ ಅನ್ನೋದು ಜಾಸ್ತಿ ಇತ್ತು ಅಂಡ್ ಆಪರ್ಚುನಿಟೀಸ್. ಆ ವ್ಯಕ್ತಿ ಈಗ ಎಲ್ರು ಒಂದ್ ಕೆಲಸ ಅನ್ನೋದು ಮಾಡ್ತಾರೆ, ಬಟ್ ಈ ವ್ಯಕ್ತಿ ಹೇಗೆ ಅಂತಂದ್ರೆ ಮಲ್ಟಿಪಲ್ ಈ ರೀತಿ ಕೆಲವು ಒಂದ್ 2-3 ಕೆಲಸ ಇರ್ಬೋದು.
ಕೆಲವು ಕ್ಷೇತ್ರಗಳಲ್ಲಿ ಇರೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ತಿದ್ರಿಂದ ನೀವು ಅದನ್ನ ಅರ್ಥ ಮಾಡ್ಕೊಳ್ತಿದ್ರಿ. ಬ್ಯುಸಿ ಇದಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಿಕ್ಕಾಗಿರ್ಬೋದು. ನೀವೇ ಏನೋ ಒಂದು ಇಮ್ಯಾಜಿನೇಷನ್ ಇಟ್ಕೊಳ್ತಿದ್ರಿ ಈ ವ್ಯಕ್ತಿ ವಿಚಾರವಾಗಿ. ಬಟ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಮ ಕರ್ಮ ಅನ್ನೋದು ಎಂಡ್ ಆಗ್ಬೇಕಿತ್ತು. ನೀವು ಕಾರ್ಮಿಕ್ ಫೇಸ್ ಅಲ್ಲಿ ಇದ್ರಿ. ಸೊ ಅದಕ್ಕೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋ ರೀತಿಲಿ ಆಯ್ತು. ಈಗ ಈ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರು ನಿಮ್ಗೆ ಮನ್ಸಿಲ್ಲ, ಅಷ್ಟೊಂದು ಮನ್ಸಿಲ್ಲ. ಈಗ ನೀವು ಫುಲ್ ಡಿಟ್ಯಾಚ್ಡ್ ಫೀಲ್ ಆಗಿದ್ದೀರಾ, ಡಿಟ್ಯಾಚ್ಡ್ ಆಗೋಗ್ಬಿಟ್ಟಿದ್ದೀರಾ. ಬಟ್ ಎಲ್ಲೋ ಒಂದು ಹೋಪ್ಸ್, ಯಾವತ್ತಾದ್ರೂ ಇವ್ರು ನನ್ನ ಮಾತಾಡಿಸ್ತಾರೆ, ಯಾವತ್ತಾದ್ರೂ ನನ್ಗೆ ಕಾಲ್ ಮಾಡ್ತಾರೆ ಇವರು ಅನ್ನೋದು. ತುಂಬಾನೇ ಟೈಮ್ ವೇಸ್ಟ್ ಮಾಡಿದ್ದೀರಾ, ಡಿಪೆಂಡ್ ಆಗಿದ್ರಿ. ಈ ವ್ಯಕ್ತಿ ಪ್ರೀತಿನ ನೀವು ಯಾವಾಗ ಎಂಡ್ ಮಾಡಿದ್ರಲ್ಲ, ಆಗ್ಲಿಂದ ನಿಮ್ ಲೈಫಲ್ಲಿ ನೀವು ಗೆಲ್ತಾ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಿಮಗಿದ್ದಂತ ಆಪ್ಷನ್ಸ್ ಇರ್ಬೋದು ಅಥವಾ ಆಪರ್ಚುನಿಟೀಸ್ ಏನೇ ಬಂದ್ರು ಈ ವ್ಯಕ್ತಿಗೋಸ್ಕರ ನೀವು ಅದನ್ನ ದೂರ ಮಾಡ್ಕೊಳ್ತಾನೆ ಬಂದ್ರಿ. ಈ ವ್ಯಕ್ತಿಗೋಸ್ಕರ ವೇಟ್ ಮಾಡೋದ್ ಬಿಟ್ರೆ ಬೇರೆ ಏನು ಮಾಡ್ತಿರ್ಲಿಲ್ಲ ನೀವು. ಬಟ್ ಈಗ ಆಗಿಲ್ಲ. ಈಗ ಹೇಗಾಗಿದೆ ಅಂತಂದ್ರೆ, ಈ ಲಾಂಗ್ ಡಿಸ್ಟೆನ್ಸ್ ಇದ್ದಿದ್ದು ಬ್ರೇಕಪ್ ಆಗಿ ಎಂಡ್ ಆಗಿ, ಈಗ ಆ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ಮಾತಾಡಿದ್ರು ನಿಮ್ಗೇನು ಫೀಲ್ ಇಲ್ಲ ಆ ವ್ಯಕ್ತಿ ಮೇಲೆ. ನಿಮಗ್ ಅನ್ನಿಸ್ತಿದೆ ನನ್ ಕರ್ಮ ಇಷ್ಟಿತ್ತು, ಇಲ್ಲಿಗೆ ಎಂಡ್ ಆಯ್ತು, ಓಕೆ ಲೆಟ್ ಗೋ ಮಾಡೋದ್ರಲ್ಲೇ ಇದೀರ ನೀವು. ನಿಮಗೆ ಈಗೆಲ್ಲ ಏನಿದ್ರು ನೀವಾಯ್ತು, ನಿಮ್ಮ ಲೈಫ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗಿದೆ ನಿಮ್ಗೆ. ಓಕೆನಾ? ನಿಮ್ ವ್ಯಕ್ತಿ ವಿಚಾರಕ್ಕೆ ಬರೋದಾದ್ರೆ, ಈವನ್ ಆ ವ್ಯಕ್ತಿನೂ ಕೆಲವು ದಿನಗಳು ವೇಟ್ ಮಾಡಿದ್ದಾರೆ. ಬಟ್ ಈಗ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ನಾನು ನಿಜವಾಗ್ಲೂನೆ ನಿನ್ನ ಪ್ರೀತಿ ಮಾಡಿದೀನಿ, ಬಟ್ ಸಿಚುವೇಶನ್ ಸಂದರ್ಭಗಳು ಆ ರೀತಿ ಇತ್ತು, ಸೊ ನಿನ್ ಕೋಪ ಬರ್ತಿತ್ತು ಅನ್ನೋ ರೀತಿಲಿ ಅವರು ಎಕ್ಸ್ಪ್ರೆಸ್ ಮಾಡಿರ್ಬೋದು. ಬಟ್ ಇಲ್ಲಿ ಆ ವ್ಯಕ್ತಿಗೆ ಇಲ್ಲಿ ಈಗೋ ಅನ್ನೋದು ಜಾಸ್ತಿ ಇತ್ತು ನೀವು ಜೊತೆಲಿ ಇದ್ದಾಗ. ಅಂಡ್ ಬಿಸಿನ ತೋರಿಸ್ಕೊಳ್ತಿದ್ರು. ಅಂಡ್ ಅವರು ಯಾವತ್ತೋ ಅಪರೂಪಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ್ಲೂ ಎಕ್ಸ್ಪ್ರೆಸ್ ಮಾಡ್ತಿದ್ರಿ. ಯಾವ ರೀತಿ ಅಂತಂದ್ರೆ, ಜೊತೆಲಿ ಇರಕ್ ಆಗ್ತಿಲ್ವಲ್ಲ, ತುಂಬಾ ಪ್ರೀತಿ ಇದೆ ಅನ್ನೋ ರೀತಿಲಿ ಇವರು ಎಕ್ಸ್ಪ್ರೆಸ್ ನ ಮಾಡ್ತಿದ್ರು. ನೀವ್ ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ರಿ. ಓಕೆನಾ? ಅವ್ರು ಅಂತಿದ್ರು, ನಾವಿಬ್ರು ಮದ್ವೆ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ, ಒಂದ್ ಫ್ಯಾಮಿಲಿ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅನ್ನೋ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಿದ್ರು. ಬಟ್ ಯಾವತ್ತು ಫ್ಯೂಚರ್ನ ಚರ್ಚೆ ಮಾಡಿಲ್ಲ. ಹೀಗಿರ್ಬೇಕು, ಆಗಿರ್ಬೇಕು, ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದರೆ ಹೊರತು ಹೀಗಿರ್ಬೇಕು ಆಗಿರ್ಬೇಕು ಅನ್ನೋದು ಏನು ಇರ್ಲಿಲ್ಲ. ಈಗ ಆ ವ್ಯಕ್ತಿಗೆ ನಿಮ್ ಜೊತೆಲಿ ಫ್ಯಾಮಿಲಿ ರಿಟರ್ನ್ ಬಂದಿರ್ಬೋದು, ನಿಮ್ಮ ವ್ಯಕ್ತಿ ಬ್ರೇಕಪ್ ಆಗಿ ಮತ್ತೆ ಬಂದಿರ್ಬೋದು, ರಿಕನ್ಸಿಲೇಷನ್ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಇವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿರ್ಬೋದು, ಇಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರ್ಬೋದು. ಅಂಡ್ ನೀವು ಸ್ವಲ್ಪ ಈಗೋ ಅನ್ನೋದನ್ನ ಈಗ ತೋರಿಸ್ತಿದ್ದೀರಾ ಆ ವ್ಯಕ್ತಿ ಮೇಲೆ, ಬೌಂಡ್ರೀಸ್ ಇಟ್ಕೊಂಡಿದ್ದೀರಾ, ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡ್ತಿದ್ದೀರಾ, ಜಾಸ್ತಿ ನೀವೇನು ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ನೀವ್ ಹೆಂಗೆ ಅವ್ರಿಗೆ ತೋರಿಸ್ಕೊಳ್ತಿದ್ದೀರಾ ನಿಮ್ ಮಾತುಗಳನ್ನ ಅಂತಂದ್ರೆ, ಇವ್ರಿಲ್ಲ ಅಂತಂದ್ರು ನಾನ್ ಬದುಕ್ತೀನಿ, ನನಗ್ ಆಲ್ರೆಡಿ ಇದನ್ನೆಲ್ಲ ಎಂಡ್ ಮಾಡಿದೀನಿ, ನನಗ್ ಬೇಡ ಅನ್ನೋ ರೀತಿಲಿ ನೀವು ಮಾತಾಡ್ತಿದ್ದೀರಾ. ಅವ್ರಿಗೀಗ ಸದ್ಯದ ಫೀಲಿಂಗ್ಸ್ ನಿಮ್ ಮೇಲೆ ಏನಿದೆ ಅಂತಂದ್ರೆ, ಫ್ಯಾಮಿಲಿ ಅಂತಂದ್ರೆ ನೀವು ನಿಮ್ ಜೊತೆಲಿ ಇರ್ಬೇಕು, ಈ ಕೋಪಗಳನ್ನೆಲ್ಲ ದೂರ ಮಾಡಿ ಮತ್ತೆ ಒಂದಾಗ್ಬೇಕು ಅನ್ನೋದು ಆ ವ್ಯಕ್ತಿಯ ಭಾವನೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮಗ್ ಅನ್ಸ್ತಿತ್ತು, ನಾನು ತುಂಬಾನೇ ಟೈಮ್ ವೇಸ್ಟ್ ಮಾಡಿದೆ, ಈ ಮದ್ವೆ ಇವ್ರು ಅನ್ಕೊಂಡೆ ನಾನು ತುಂಬಾ ಟೈಮ್ ವೇಸ್ಟ್ ಮಾಡಿದೆ, ನಾನು ಸರಿಯಾದ ಟೈಮಲ್ಲಿ ಡಾಮಿನೇಟ್ ಮಾಡ್ಬೇಕಾಗಿರೋದನ್ನ ಮಾಡಕ್ ಆಗ್ಲಿಲ್ಲ, ಮಾಡ್ಬೇಕಿತ್ತು, ನನ್ನ ಕ್ವಶನ್ಸ್ನೆಲ್ಲ ಆಗ್ಲೇ ಮಾಡಿದಿದ್ರೆ ನಾನು ಇಷ್ಟು ವರ್ಷ ನಾನು ವೇಟ್ ಮಾಡ್ಕೊಂಡಿದ್ದು ಟೈಮ್ನ ವೇಸ್ಟ್ ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಥಾಟ್ ನಿಮ್ಮನ್ನ ಈಗ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಾ ಇದೆ. ನಾನು ಏನು ಫೈನಲ್ ಅಲ್ಲಿ ಡಿಸಿಷನ್ ನ ತಗೊಂಡೆ, ಅದ್ರ ಮೂಲಕ ನಾನು
ಅದನ್ನ ಮುಂಚೆನೆ ನಾನ್ ಮಾಡ್ಬೇಕಿತ್ತು. ಆ ಡಿಸೈಡ್‌ನ ಮುಂಚೆನೆ ಮಾಡ್ಬೇಕಿತ್ತು ಅಂತ ನಿಮಿಗ್ ಅನ್ನಿಸ್ತಿದೆ. ಅಂಡ್ ನೀವು ತುಂಬಾನೇ ಪೇಷನ್ಸ್ ಇಂದ ವೇಟ್ ಮಾಡಿದ್ರಿ. ಅಂಡ್ ಈವನ್ ಆ ವ್ಯಕ್ತಿ ಜೀವನದಲ್ಲಿ ಈಗ ನಿಮ್ಗೆ ಒಂದು ಥರ್ಡ್ ಪಾರ್ಟಿ ಇದ್ದಾರೆ. ಆ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಆ ವ್ಯಕ್ತಿ ನಿಮ್ಗೆ ಎಕ್ಸ್‌ಪ್ರೆಸ್ ಮಾಡಿದ್ರು ಅದ್ರ ಬಗ್ಗೆನೇನು. ಬಟ್ ಸ್ಟಿಲ್ ಎಲ್ಲ ಗೊತ್ತಿದ್ದೂನು ನೀವಾಗ್ ನೀವೇ ಆ ವ್ಯಕ್ತಿ ಜೀವನದಲ್ಲಿ ಇದ್ರಿ. ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ರಿ ನೀವು. ಈ ರಿಲೇಶನ್‌ಶಿಪ್‌ನ ಸಕ್ಸಸ್ ಮಾಡ್ಬೇಕು. ಥರ್ಡ್ ಪಾರ್ಟಿ ಬಿಟ್ಟೋಗ್ತಾರೆ ಅನ್ನೋ ಊಹೆಗಳಿಂದ ನೀವು ಈ ವ್ಯಕ್ತಿಗೋಸ್ಕರ ತುಂಬಾನೇ ವೇಟ್ ಮಾಡ್ತಿದ್ರಿ. ನಮ್ ಮದ್ವೆ ಆಗುತ್ತೆ, ನಾವ್ ಹಿಂಗಿರ್ತೀವಿ, ಹಂಗಿರ್ತೀವಿ ಆ ಕನ್ಸ್‌ಗಳನ್ನೆಲ್ಲ ಕಟ್ಕೊಂಡು ನೀವು ಏನ್ ಪ್ರಾಪರ್ ಆಗಿ ಕ್ವೆಷನ್ಸ್ ಮಾಡ್ಬೇಕಿತ್ತಲ್ಲ ಅದನ್ನ ಮಾಡ್ದಿಲ್ದಿರ ಕೂತಿದ್ರಿ. ಅಂಡ್ ನೀವ್ ಯಾವಾಗ ಈ ವ್ಯಕ್ತಿ ಜೀವನದಿಂದ ದೂರ ಹೋದ್ರಿ, ಎಂಡ್ ಮಾಡಿ ಬೌಂಡ್ರೀಸ್ ಅನ್ನೋದನ್ನ ಇಟ್ಕೊಂಡ್ರಿ, ಆ ವ್ಯಕ್ತಿಗೆ ಆ ಈಗ ಫೀಲ್ ಏನ್ ಬಂದಿದೆ ಅಂದ್ರೆ ರೀಕನ್ಸಿಲಿಯೇಷನ್ ಅನ್ನೋದನ್ನ ಮಾಡ್ಕೊಳ್ಬೇಕು. ಬಟ್ ಅವ್ರು ಅದನ್ನ ಓಪನ್ ಅಪ್ ಆಗಿ ಹೇಳ್ತಿಲ್ಲ ಇಲ್ಲಿ. ಅವರ ಎನರ್ಜಿ ಅಥವಾ ಅವ್ರ ಫೀಲಿಂಗ್ಸ್‌ನೆಲ್ಲ ಸಪ್ರೆಸ್ ಮಾಡ್ಕೊಂಡು ವೇಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗೆ ಟ್ರೂ ಡೀಪ್ ಫೀಲಿಂಗ್ಸ್ ಅನ್ನೋದು ಈಗ ಬಂದಿದೆ. ಈಗ ಥರ್ಡ್ ಪಾರ್ಟಿ ಅವ್ರ ಲೈಫಲ್ಲಿ ಇಲ್ಲ ಅನ್ನೋದು ಕಾಣ್ತಿದೆ. ಅಂಡ್ ಬಟ್ ಸ್ಟಿಲ್ ನಿಮಗ್ ಗೊತ್ತಿದ್ರೂನು ನೀವು ಪರ್ಮಿಷನ್ ನ ಕೊಟ್ರಿ ಆ ವ್ಯಕ್ತಿಗೆ ಮೋಸ ಮಾಡೋದಿಕ್ಕೆ. ಈಗ ಥರ್ಡ್ ಪಾರ್ಟಿ ವಿಚಾರದಲ್ಲಿ ತುಂಬಾ ಸೈಲೆಂಟ್ ಆಗಿದ್ದಾರೆ. ಅಂಡ್ ಇದು ಜನರಲ್ ರೀಡಿಂಗ್ ಎಲ್ರಿಗೂ ಅಲ್ಲ. ಅನ್ವಯಿಸಿದ್ರೆ ಮಾತ್ರ ತಗೊಳ್ಳಿ. ನಿಮ್ ಸಿಚುವೇಶನ್ಗೆ ಸೆಟ್ ಆದ್ರೆ ಮಾತ್ರ ತಗೊಳ್ಳಿ. ಓಕೆನಾ? ಬಟ್ ಈಗ ಅವರಿಗೆ ಎಕ್ಸ್‌ಪ್ರೆಸ್ ಮಾಡ್ಬೇಕಂದ್ರೂ ಮಾಡೋದಿಕ್ಕೆ ಆಗ್ತಿಲ್ಲ. ಬಿಕಾಸ್ ನೀವು ಆಲ್ರೆಡಿ ಅವ್ರು ಏನೇ ಹೇಳಿದ್ರು ಇಲ್ಲ, ನೋ ಅನ್ನೋದ್ರಲ್ಲೇ ಇದ್ದೀರಾ. ಇನ್ನ ಮತ್ತೆ ನಾವು ರಿಕನ್ಸಿಲಿಯೇಷನ್ ಮಾಡ್ಕೊಳ್ಳೋಣ, ಜೊತೆಲಿರೋಣ ಅಥವಾ ಮದ್ವೆ ಆಗಣ್ವಾ ಅನ್ನೋ ರೀತಿಲಿ ಏನಾದ್ರು ನೀವು ಎಕ್ಸ್‌ಪ್ರೆಸ್ ಮಾಡಿದ್ರೆ ನೀವು ಒಪ್ಕೊಳ್ಳಲ್ಲ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿದೆ. ಆಲ್ಮೋಸ್ಟ್ ಇದು ಬ್ರೇಕಪ್ ಆಗಿ ಈ ವ್ಯಕ್ತಿ ಜೊತೆಲಿ ಒಂದು 2 ಇಯರ್ಸ್ ಆಗಿರ್ಬೋದು ಅಥವಾ 1 ಇಯರ್ 1 ಇಯರ್ ಇಂದ ಇದ್ರೂ ಇರ್ಬೋದು. ಓಕೆನಾ? ತಿಂಗಳುಗಳು, ವಾರಗಳನ್ನೋದಿಲ್ಲ ಇದ್ರಲ್ಲಿ. ವರ್ಷಗಳು ಅನ್ನೋದೇ ಇದೆ. ಅಂಡ್ ಈಗ ಸೈಲೆಂಟ್ ಆಗಿದ್ದಾರೆ. ಅವ್ರಿಗೀಗ ಏನ್ ಭಯ ಬಂದಿದೆ, ನಿಮ್ಗೆ ಆಪ್ಷನ್ಸ್ ಇದೆ. ಅಂಡ್ ನಿಮ್ಮ ವ್ಯಕ್ತಿ ಸಡನ್ ಆಗಿ ಪ್ರೋಗ್ರೆಸ್ ನ ತೋರಿಸ್ಬೋದು ನಿಮ್ ಕಡೆ, ಎಕ್ಸ್‌ಪ್ರೆಸ್ ಮಾಡ್ಬೋದು. ಪಾಸ್ಟ್ ಅಲ್ಲಿ ನಿಮಗಿತ್ತು ರಿಕನ್ಸಿಲಿಯೇಷನ್ ಆಗ್ಬೇಕು, ಸೆಲೆಬ್ರೇಷನ್ಸ್ ಆಗ್ಬೇಕು, ಮದ್ವೆ ಆಗ್ಬೇಕು ಅಂತ. ಬಟ್ ಈಗ ನಿಮಗಿಲ್ಲ, ನಿಮ್ಮ ವ್ಯಕ್ತಿಗಿದೆ. ರಿಕನ್ಸಿಲಿಯೇಷನ್ ಮಾಡ್ಕೊಳ್ಬೇಕು, ಸಕ್ಸಸ್ ಆಗ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅನ್ನೋದು ನಿಮ್ಮ ವ್ಯಕ್ತಿಗೆ ಬಂದಿದೆ. ಈಗ ಈ ವಿಚಾರವಾಗಿ ನಿಮ್ಮ ವ್ಯಕ್ತಿ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಫೀಲಿಂಗ್ಸ್ ನ ಎಕ್ಸ್‌ಪ್ರೆಸ್ ಮಾಡ್ತಿಲ್ಲ ಇಲ್ಲಿ. ಮೇ ಬಿ ಎಕ್ಸ್‌ಪ್ರೆಸ್ ಮಾಡಿದ್ರೆ ನೀವು ರಿಜೆಕ್ಟ್ ಮಾಡ್ತೀರಾ. ಅದು ಅವರಿಗೆ ಅವಮಾನ ಆಗುತ್ತೆ. ಬಿಕಾಸ್ ನೀವು ಮುಂಚಿನ ರೀತಿ ನಿಲ್ವಲ್ಲ. ನಿಮ್ಗೆ ಈಗ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಜಾಸ್ತಿ. ನಿಮಗ್ ನೀವೇ ಮೋಟಿವೇಟ್ ಮಾಡ್ಕೊಂಡ್ರಿ. ಇದರಿಂದ ಹೊರಗ್ ಬರೋದಕ್ಕೆ ನೀವು ತುಂಬಾನೇ ಟೈಮ್ ತಗೊಂಡಿದೀರಾ. ನಿಮ್ದೇ ಮಿಸ್ಟೇಕ್ ಇದ್ರೂನು ಬಟ್ ಸ್ಟಿಲ್ ಇದರಿಂದ ಎಲ್ಲ ಹೊರಗ್ ಬರೋದಕ್ಕೆ ತುಂಬಾನೇ ಟೈಮ್ ತಗೊಂಡಿದೀರಾ. ಓಕೆನಾ? ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಆಕ್ಚುಲಿ ಈಗ ಥರ್ಡ್ ಪಾರ್ಟಿ ಜೊತೆಲಿ ಎಂಡ್ ಆಗಿದೆ ಅಂತಂದ್ರೂ ನೀವು ನಂಬೋದಕ್ಕೆ ರೆಡಿ ಇಲ್ಲ. ನೀವು ನಂಬೋದಕ್ಕೆ ಅಂತ ಸಿನ್ಸ್ ಆಲ್ರೆಡಿ ಆ ಫೇಸ್ ನ ನೋಡ್ಬಿಟ್ಟಿದೀರಾ. ಅವ್ರ ಜೊತೆಲಿ ಇದ್ದು ವೆಯ್ಟ್ ಮಾಡಿ ಮಾಡಿ ನಿಮ್ಗೂ ಸಾಕಾಗಿದೆ. ಜಸ್ಟಿಸ್ ಅನ್ನೋದು ಆಗ್ಲಿಲ್ಲ. ಪ್ರೀತಿ ನಿಜವಾದಿದ್ರೂನು ಜಸ್ಟಿಸ್ ಅನ್ನೋದು ಆಗ್ಲಿಲ್ಲ. ಪ್ರೋಗ್ರೆಸ್ ಅನ್ನೋದು ಬರ್ಲಿಲ್ಲ ಅಲ್ಲಿ. ಸೊ ನಿಮ್ಗೆ ಈಗ ಸಡನ್ ಆಗಿ ಆ ವ್ಯಕ್ತಿ ಬಂದು ಅಪ್ರೋಚ್ ಮಾಡಿದ್ರು, ನನ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ನೀವ್ ರೆಡಿ ಇಲ್ಲ. ನೀವ್ ಅಲ್ಲಿ ಎಂಡ್ ಮಾಡ್ತೀರಾ ನೀವು ಅದನ್ನ. ಅಥವಾ ನೀವು ಟೆಸ್ಟ್ ಮಾಡ್ತೀರಾ ಒಂದ್ ಸ್ವಲ್ಪ ದಿನ, ಎಂಡ್ ಮಾಡಿ ಈ ಪರ್ಸನ್ ಆಕ್ಷನ್ಸ್ ಅನ್ನೋದು ಹೇಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ, ಸ್ವಲ್ಪ ದಿನ ವೇಟ್ ಮಾಡೋಣ ಅಂತ ನೀವು ವೇಟ್ ಸಹ ಮಾಡಿಸ್ತೀರಾ. ಇಫ್ ಆ ಪರ್ಸನ್ ಅದೆಲ್ಲ ವೇಟ್ ಮಾಡಿ ಅವ್ರು ಮತ್ತೆ ನಿಮ್ ಲೈಫ್ಗೆ ಬರ್ತಾರೆ ಅಂತಂದ್ರೆ ನೀವು ತಗೊಳೋದಕ್ಕೆ ರೆಡಿ ಇದ್ದೀರಾ. ಇಲ್ಲಾಂದ್ರೆ ನಿಮ್ಗೆ ದುಃಖ ಆದ್ರೂ ಪರವಾಗಿಲ್ಲ, ಡಿಪ್ರೆಷನ್ ಫೀಲ್ ಆದ್ರೂ ಪರವಾಗಿಲ್ಲ, ನಿಮ್ ಲೈಫ್ಗೆ ಆ ವ್ಯಕ್ತಿ ಬೇಡ ಅನ್ನೋ ರೀತಿಲಿ ನೀವು ಆಲ್ರೆಡಿ ಡಿಸೈಡ್ ಮಾಡಿದೀರಾ. ಈಗ ನಿಮ್ ವ್ಯಕ್ತಿ ಎಷ್ಟೋ ದಿನದ ಮೇಲೆ ಅಂದ್ರೆ ವರ್ಷದ ಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಡಿಸ್ಟರ್ಬ್ ಆಗಿದ್ರಿ. ನಿಮಗ್ ಅನ್ಸಿದಿಷ್ಟೇ, ನನ್ ಪ್ರೀತಿ ನಿಜವಾದ್ದಾಗಿತ್ತು. ಈಗ ಅವ್ರು ಎಷ್ಟೇ ಎಕ್ಸ್‌ಪ್ರೆಸ್ ಮಾಡಿದ್ರು ಅವ್ರ ಮೇಲೆ ನನ್ ಪ್ರೀತಿ ಇದ್ದೂನು ಬಟ್ ಸ್ಟಿಲ್ ನನ್ ಲೈಫ್ಗೆ ಈ ವ್ಯಕ್ತಿ ಬೇಡ
ಅನ್ನೋ ಒಂದು ನಿರ್ಧಾರನೇ ನೀವು ಮಾಡಿದ್ದೀರಾ. ನಿಮ್ ವ್ಯಕ್ತಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಅವ್ರು ಏನ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಏನಾದ್ರೂ ಆಗ್ಲಿ, ಫೂಲ್ ಆಗಾದ್ರೂ ಸರಿ, ಫೂಲ್ ಆದ್ರೂ ಸರಿ, ಒಂದ್ ಸ್ಟೆಪ್ ನ ನಾನು ತಗೊಂಡ್ಲೇಬೇಕು. ಸ್ಟಕ್ ಆಗಿದ್ದಾರೆ ಈಗ ನಿಮ್ ಎನರ್ಜಿ ಕಡೆ, ನಿಮ್ಮ ವ್ಯಕ್ತಿ ಸ್ಟಕ್ ಆಗಿದ್ದಾರೆ ಆ ಥಾಟ್ಸ್ ಅಲ್ಲಿ. ಒಂದು ಕಪ್ ಆಫ್ ಫೀಲಿಂಗ್ಸ್ ಇಟ್ಕೊಂಡು ಜಸ್ಟಿಸ್ ಮಾಡ್ಬೇಕು. ಮುಂಚೆ ಏನಾಯ್ತು ಈ ರಿಲೇಶನ್ಶಿಪ್ಗೆ ಆ ರೀತಿ ಈಗ ಇರಬಾರ್ದು. ಒಂದ್ ಚೇಂಜಸ್ ಅನ್ನೋದು ತಗೊಂಡ್ ಬರ್ಬೇಕು. ಈಗ ನಾನು ಪ್ರೋಗ್ರೆಸ್ ಮಾಡ್ಬೇಕು. ಮುಂಚೆ ಅಂತ ನಾನು ಪ್ರೋಗ್ರೆಸ್ ಮಾಡ್ಲಿಲ್ಲ, ಈಗ ಪ್ರೋಗ್ರೆಸ್ ತಗೊಂಡ್ ಬರ್ಬೇಕು ಈ ರಿಲೇಶನ್ಶಿಪ್ಗೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಅನ್ನೋ ಸೀನ್ಸ್ ಈಗ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ನೀವು ಒಪ್ಕೊಳ್ಳೋದಿಲ್ಲ, ಬಟ್ ಆಕ್ಷನ್ಸ್ ಅನ್ನೋದು ಬರುತ್ತೆ ನಿಮ್ಮ ವ್ಯಕ್ತಿ ಕಡೆಯಿಂದ. ಅವ್ರು ಇದ್ರ ಬಗ್ಗೆ ಆಳವಾಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಬಟ್ ಏನೇ ಆಗ್ಲಿ, ನಿಮ್ಮ ವ್ಯಕ್ತಿನ ಒಪ್ಕೋಬೇಕಾ ಬಿಡ್ಬೇಕಾ ಅನ್ನೋದೆಲ್ಲ ನಿಮ್ ಕೈಗೆ ಬಿಟ್ಟಿದ್ದು. ಅಥವಾ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ ಈ ಸಿಚುವೇಶನ್ ಈ ರೀತಿ ಆಗಿ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಳಿ, ನಿಮ್ಗೆ ಕ್ಲಾರಿಫೈ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ಅದ್ರಿಂದ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಇಲ್ಲಿ ಪ್ರೀತಿ ಇಟ್ಕೊಂಡು, ವೇಟ್ ಮಾಡ್ಕೊಂಡು, ಭಯ ಇಟ್ಕೊಂಡು ಮೋಸ ಹೋದೆ ಅಂತ ನೀವು ವಾಕ್ ಅವೇ ಆಗಕ್ ಹೋಗ್ಬಿಡಿ. ಒಂದು ಪ್ರಾಪರ್ ಆಗಿ ಡಿಸೈಡ್ ಮಾಡಿ ಏನಾಗಿದೆ ಈಗ ಸಿಚುವೇಶನ್, ಅದನ್ನ ಒಂದು ಪ್ರಾಕ್ಟಿಕಲ್ ಆಗಿ ನೋಡಿ. ಈಗ ಆಗೋಗಿದೆ, ಈಗ ನೀವು ಬೇಕು ಅಂತಂದ್ರೇನೆ ಅದು ಎಮೋಷನಲ್ ಬಾಂಡಿಂಗ್ ಆಗುತ್ತೆ, ಇಲ್ಲಾಂದ್ರೆ ಹೆಂಗಾಗುತ್ತೆ? ಸೊ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ನಿಮ್ ಲೈಫ್ಗೆ ನೀವು ಮೂವ್ ಆನ್ ಆಗಿ. ಅಥವಾ ಈ ವ್ಯಕ್ತಿನೇ ಬೇಕು ಅಂತಂದ್ರೆ ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಈಗ ಆಗಿರೋ ಸಿಚುವೇಶನ್ಸ್ ನೆಲ್ಲ ಮರೆತು ನೀವು ಆ ವ್ಯಕ್ತಿ ಜೊತೆಲಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಅಥವಾ ಡೌಟ್ಸ್ ಎಲ್ಲ ಇಟ್ಕೊಂಡು ಆ ವ್ಯಕ್ತಿನ ಒಪ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ವ್ಯಕ್ತಿ ಕಡೆಯಿಂದ ಈಗ ಅಪ್ರೋಚ್ ಬಂತು ಅಂದ್ಮೇಲೆ ಅವ್ರ ಆಕ್ಷನ್ಸ್ ನ ಟೆಸ್ಟ್ ಮಾಡಿ. ಅವ್ರು ಹೇಳೋದಿಕ್ಕೂ ಅವ್ರು ಮಾಡೋದಕ್ಕೂ ಒಂದೇ ಇತ್ತು ಅಂತಂದ್ರೆ ಖಂಡಿತ ನೀವು ಆ ವ್ಯಕ್ತಿನ ನಂಬಹುದು. ಈಗ ಅವ್ರು ಒಂದ್ ಹೇಳಿ ಅದನ್ನ ಮಾಡ್ಲೇ ಇಲ್ಲ ಅಂತಂದ್ರೆ ನೀವು ನಂಬೋದ್ ಕಷ್ಟನೇ. ಈಗ ಆಕ್ಷನ್ಸ್ ತಗೊಂಡಿರೋರೆಲ್ಲ ಮೋಸ ಮಾಡ್ತಾರೆ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಮಾಡ್ತಾರೆ. ಆಕ್ಚುಲ್ ಆಗಿ ಒಬ್ರ ಮೇಲೆ ಇನ್ವೆಸ್ಟ್ ಮಾಡೋದಿರುತ್ತಲ್ಲ, ಅದು ಪ್ರೀತಿ ಇಲ್ದಿರ, ಇಂಟ್ರೆಸ್ಟ್ ಇಲ್ದಿರ ಮಾಡೋದು ಕಷ್ಟ. ಓಕೆನಾ? ಒಂದು ಡಿಸೈಡ್ ಮಾಡಿ, ಒಂದು ಕ್ಲಾರಿಟಿ ಇಟ್ಕೊಳ್ಳಿ, ನನಗ್ ಬೇಕಾ ಇದು ಬೇಡವಾ, ಅದನ್ನ ಒಂದು ಪ್ರಾಪರ್ ಕ್ಲಾರಿಟಿ ಇಟ್ಕೊಂಡು ನೀವು ಯೋಚನೆ ಮಾಡಿ ಮುಂದೆ ಹೋಗಿ ಅವ್ರ ಅಪ್ರೋಚ್ ನ ಒಪ್ಕೊಳ್ಳಿ. ಓಕೆನಾ? ಇಲ್ಲ ಕನ್ಫ್ಯೂಷನ್ಸ್ ಎಲ್ಲ ಇಟ್ಕೊಂಡು ಏನು ಮಾಡಕ್ ಹೋಗ್ಬಿಡಿ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಳ್ಬೇಡಿ ಈ ರೀಡಿಂಗ್ಗೆ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು, ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ಸ್ ಇದೆ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.